ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. SSLC 2025 ಮ್ಯಾಥಮ್ಯಾಟಿಕ್ಸ್ ರಿಲೇಟೆಡ್ ಆಗಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ನೋಡಿ, ನಿನ್ನೆ ನಾನು ಒಂದು ಸರ್ಫೇಸ್ ಏರಿಯಾ ವಾಲ್ಯೂಮ್ ಲೆಸನ್ ಡಿಸ್ಕಸ್ ಮಾಡಿದ್ದೆ. ಅದರಲ್ಲಿ ನೋಡಿ ಒಂದು 4 ಮಾರ್ಕ್ ಕ್ವೆಶನ್ ಒಂದು ಸ್ವಲ್ಪ ಆನ್ಸರ್ನ ಚೇಂಜ್ ಮಾಡ್ಕೊಳ್ಳಿ. ಅದು ಕಮೆಂಟಲ್ಲಿ ಕೂಡ ನಾನು ಹಾಕಿದ್ದೀನಿ. ಅಲ್ಲಿ 7 RHS ಅಲ್ಲಿರೋ 7 ಈ ಕಡೆ 12ಗೆ ಮಲ್ಟಿಪ್ಲೈ ಮಾಡಿದ್ರೆ 84 ಶಾರ್ಟ್ಸ್ ಆಗುತ್ತೆ ಅಂತ ಹೇಳಿ ಚೇಂಜ್ ಮಾಡಿ. ಜಸ್ಟ್ ಏನಪ್ಪ ಅಂದರೆ ದ ವೇ ಆಫ್ ರೈಟಿಂಗ್ ದ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಹೇಗೆ ತೊಗೊಳ್ತೀರಾ ಅಂತೇಳಿ. ಈಗ ಈ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಕಷ್ಟ ಅಂತಲೇ ಇಲ್ಲಿವರೆಗೂ ತುಂಬಾ ಇನ್ನೂ ಪ್ರಾಕ್ಟೀಸ್ ಮಾಡಿರಲ್ಲ. ಈಗಿನ್ನೂ ಶುರು ಮಾಡಿದ್ದೀವಿ ಮ್ಯಾಮ್, ಏನೂ ನಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಈಸಿಯಾಗಿ ನೀವು 40 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಓಕೆ, ನಾನು ಏನು ಹೇಳ್ತೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಇಲ್ಲಿ ನಾನು ಹೇಳ್ಕೊಡ್ತಿಲ್ಲ, ಜಸ್ಟ್ ಟೈಪ್ ಆಫ್ ಕ್ವೆಶ್ಚನ್ ನೀವು ಯಾವುದು ಓದಿದ್ರೆ ಪಾಸ್ ಆಗ್ತೀರಾ ಅನ್ನೋದನ್ನು ನಾನು ಹೇಳ್ಕೊಡ್ತಾ ಬರ್ತೀನಿ. ಓಕೆ, ಆಮೇಲೆ ನೆಕ್ಸ್ಟ್ ನಾನು ಗೋಲ್ಡನ್ ಕ್ವೆಶ್ಚನ್ಸ್ ಅಂತ ಪೋಸ್ಟ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಯಾಕಂದರೆ ಅದು 100% ನಿಮ್ಮ ಪೇಪರಲ್ಲಿ ಇರೋ ಅಂಥದ್ದು. ಓಕೆ, ಸೊ ಹಾಗಾಗಿ ಅದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಇದು ಯಾರೆಲ್ಲ ಪಾಸಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಮ್ಯಾಮ್, ನಮ್ಗೆ ಕಷ್ಟ ಆಗ್ತಿದೆ ಮ್ಯಾಥ್ಸ್ ಕಷ್ಟ, ಅಟ್ಲೀಸ್ಟ್ ನಮಗೆ ನೋಡಿ ಈ ಸರಿ ನಿಮ್ಗೆ ಯಾವುದೇ ಥರ ಗ್ರೇಸ್ ಮಾರ್ಕ್ಸ್ ಇಲ್ಲ, ನೀವು ಎಷ್ಟು 28 ತೆಗಿಲೇಬೇಕು, 28 to 30 ಮಾರ್ಕ್ಸ್ ತೆಗಿಲೇಬೇಕು. ಬಟ್ ಅದನ್ನು ಟಾರ್ಗೆಟ್ ಇಟ್ಕೊಂಡು ಓದ್ಕೊಂಡ್ರೆ ಕಷ್ಟ. ಸೊ 40 ನಿಮ್ಮ ಟಾರ್ಗೆಟ್ ಆಗಿರಲಿ, ಯಾಕಂದರೆ ಸೇಫರ್ ಸೈಡ್ 40 ಮಾರ್ಕ್ಸಿಗೆ ನಾನು ರೆಡಿ ಆಗಿದ್ದೀನಿ, ಅರ್ಧ 80ಗೆ 40 ನಾನು ರೆಡಿ ಆಗಿದ್ದೀನಿ ಅಂದರೆ ಅಟ್ಲೀಸ್ಟ್ ಖಂಡಿತ ನೀವು 30ಗಾದರೂ ರೀಚ್ ಆಗ್ತೀರಾ, ಪಾಸ್ ಆಗ್ತೀರಾ. ಹಾಗಾಗಿ ಏನೇನು ನೋಡ್ಕೊಳ್ಬೇಕು ನೋಡಿ, ಎಲ್ಲ ಲೆಸನ್ನು ನಾವು ಪಾಸಿಂಗಿಗೆ ಕೊಡೋಕ್ಕಾಗಲ್ಲ, ಕೆಲವೊಂದು ಲೆಸನಲ್ಲಿ ಮಾತ್ರ. ಇಲ್ಲಿ ಮಾರ್ಕ್ಸ್ ಕೂಡ ನಾನು ಹಾಕಿದ್ದೀನಿ, ಎಷ್ಟು ನೀವು ತೆಗಿಬೋದು ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಇದರಲ್ಲಿ ಎಲ್ಲ ಕ್ವೆಶನ್ಸು ನಾನು ಹೇಳ್ಕೊಡ್ತಿಲ್ಲ, ಜಸ್ಟ್ ಟೈಪ್ ಆಫ್ ಕ್ವೆಶನ್ಸ್ ಹೇಳ್ತಾ ಇದ್ದೀನಿ. ನಿಮಗೆ ಮ್ಯಾಮ್ ಅದು ಬೇಕು ಅನ್ನೋದ್ರೆ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇನ್ ಡೀಟೇಲ್ ಶಾರ್ಟ್ಕಟ್ಸ್ ಹೇಳ್ಕೊಟ್ಟಿದ್ದೀನಿ, ಈಸಿಯಾಗಿ ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಅದನ್ನೆಲ್ಲ ನೀವು ನೋಡಿದ್ರೆ ಖಂಡಿತ ಈಸಿ ಅನಿಸುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟಲ್ಲಿ ನೀವು ನೋಡಬೇಕಾಗಿರೋ ಅರ್ಥಮೆಟಿಕ್ ಪ್ರೋಗ್ರೆಷನ್ ಲೆಸನ್ನಲ್ಲಿ ಕೂಡ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಇದೆ. ಏನದು ಅಂತಂದರೆ nth ಟರ್ಮು ಕೇಳೋವಂಥ ಕ್ವೆಶನ್, nth ಟರ್ಮ್ ಕ್ವೆಶನ್ ಕೇಳೋ ಅಂಥದ್ದು ಇರುತ್ತೆ. ಫೈಂಡ್ ದಿ 20th ಟರ್ಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ nth ಟರ್ಮ್ ಕ್ವೆಶನ್. ಈ ಥರ ಸುಮ್ಮನೆ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. AN ಫಾರ್ಮುಲಾ ನಿಮಗೆಲ್ರಿಗೂ ಗೊತ್ತಿದೆ, AN = A ಪ್ಲಸ್ ನೋಡಿ, ಫಸ್ಟ್ ನೋಡ್ತಾ ಬರೋಣ. ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನು. ಇಲ್ಲ, ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನೀವು ಈಸಿಯಾಗಿ 3 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನನ್ನ ಪ್ರಕಾರ 3 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಓಕೆ, ಒಂದು 1 ಮಾರ್ಕಲ್ಲಿ ಮತ್ತು ಒಂದು 2 ಮಾರ್ಕ್ಸಲ್ಲಿ ಖಂಡಿತ ನೀವು ಅಲ್ಲಿ 3 ಔಟ್ ಆಫ್ ಅಂದರೆ ಓವರ್ ಆಲ್ ನಿಮಗೆ 4 ಮಾರ್ಕ್ ಕ್ವೆಶನ್ ಕಷ್ಟ. ವರ್ಬಲ್ ಸ್ಟೇಟ್ಮೆಂಟ್ಸ್ ಇದು ನಾನು ಬರೀ ಪಾಸಿಂಗ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾರೆಲ್ಲ ಓಕೆ 40 ಮಾರ್ಕ್ಸ್ ಓದ್ಕೊಂಡಿರೋರು ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಮ್ಯಾಮ್, ನಾನು ಇಷ್ಟು ಓದಿದ್ದೀನಿ, ಇಷ್ಟು ಪಕ್ಕ ಆಗಿದ್ದೀನಿ ಅನ್ನೋದು ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ ಇಷ್ಟನ್ನು ನಾನು ಕಂಪ್ಲೀಟಾಗಿ ಓದಿದ್ದೀನಿ ಅನ್ನೋರು ನನಗೆ ಕಮೆಂಟ್ ಮಾಡಿ. ಆವಾಗ ನೆಕ್ಸ್ಟ್ ನಾನು ಏನು ವೀಡಿಯೋಸ್ನ ಪೋಸ್ಟ್ ಮಾಡಬೇಕು ಅಂತ ಹೇಳಿ ನನಗೊಂದು ಐಡಿಯಾ ಸಿಗುತ್ತೆ. ಈಗ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 3 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಒಂದೇನು ಅಂದರೆ nth ಟರ್ಮ್ ಫೈಂಡ್ ಔಟ್ ಮಾಡುವಂಥ ಕ್ವೆಶನ್. ನೋಡಿ, ಇವೆರಡರಲ್ಲಿ ಎರಡೂ ಬರಲ್ಲ. ಓಕೆ, ಇದು 2 ಮಾರ್ಕ್ಸ್ ಕ್ವೆಶನ್. ಫೈಂಡ್ ದಿ 20th ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಅಥವಾ ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂತ ಹೇಳಿ ಎರಡರಲ್ಲಿ ಯಾವುದಾದ್ರು ಒಂದನ್ನು ಕೇಳುವಂಥ ಚಾನ್ಸಸ್ ಇದೆ, ಅಥವಾ ಚಾಯ್ಸ್ ಆಗಿ ಕೂಡ ಕೊಡ್ಬೋದು. ಇಲ್ಲಿ ಒನ್ಲಿ ನೀವು AN ಫಾರ್ಮುಲಾ ಅಪ್ಲೈ ಮಾಡ್ತೀರಾ. AN = A + n - 1 × D ಈ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಒನ್ನಲ್ಲಿ ಬರೋದಾದರೆ ಇಲ್ಲಿ SN ಫಾರ್ಮುಲಾ ಅಪ್ಲೈ ಮಾಡ್ತೀರಾ. SN = n/2 2A + n - 1 × D ಅಂತೇಳಿ. ಓಕೆ, ಇಲ್ಲ AN ಇಲ್ಲ SN. ಇದಕ್ಕೆ ರಿಲೇಟೆಡ್ ಆಗಿ ಒಂದು ಕ್ವೆಶನ್ನು ನಿಮ್ಮ ಪೇಪರಲ್ಲಿ ಇರುತ್ತೆ. ಸೊ ನೋಡಿಕೊಂಡು ಸ್ವಲ್ಪ ಕ್ವೆಶನ್ಸ್ನ ನೋಡಿಕೊಂಡು ಆನ್ಸರ್ ಮಾಡಿದ್ರೆ, ಇದನ್ನು ಹೇಳ್ಕೊಟ್ಟಿದ್ದೀನಿ. ಓಕೆ, ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿದ್ರೆ ಇದನ್ನು ಇನ್ ಡೆಪ್ತ್ ಹೇಗೆ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಅದು ಬಿಟ್ಟರೆ ಈ ಥರ ಒಂದು ಕ್ವೆಶನ್ 1 ಮಾರ್ಕಲ್ಲಿ ಇರುತ್ತೆ. ಇದರ nth ಟರ್ಮ್ ಅವರೇ ಕೊಟ್ಟು ಫೈಂಡ್ ದಿ 15th ಟರ್ಮ್, ಓಕೆ, ಅಥವಾ ಫೈಂಡ್ ದಿ 3rd ಟರ್ಮ್, ಅಥವಾ ಫೈಂಡ್ ದಿ 10th ಟರ್ಮ್ ಅಂತೇಳಿ. ಈಗ 15th ಅಂತ ಕೊಟ್ಟರೆ ಏನು ಮಾಡ್ತೀರಾ, n ಪ್ಲೇಸಲ್ಲಿ 15 ಹಾಕ್ತೀರಾ ಅಷ್ಟೇ. ನೋಡಿ, 15 4 = 60, 60 + 1 61 ಅಂತ ಆಗುತ್ತೆ. 10 ಕೊಟ್ಟರೆ 10 4 = 40, 40 + 1 41 ಈ ಥರ. ಓಕೆ, ಸೊ ಹಾಗಾಗಿ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಈ ಥರ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಅಥವಾ ನಿಮಗೆ ಇಲ್ಲೇ ನೋಡಿ 1 2 3 4 ಅಂತ ಹೇಳಿ ಕಾಮನ್ ಡಿಫ್ರೆನ್ಸ್ ಸುಮ್ಮನೆ ನಾನು ಬರೆದಿರೋವಂಥದ್ದು. AP ಕೊಟ್ಟು D ಎಷ್ಟಾಗುತ್ತೆ ಅಂತ ಕೇಳ್ತಾರೆ. A2 - A1 ಮಾಡಬೇಕು. ಯಾವಾಗಲೂ ಇಲ್ಲಿ ಏನು ಮಾಡ್ತೀರಾ,
A2 ಮೈನಸ್ A1 ಮಾಡಿ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಕೆಲವೊಂದ್ಸರಿ ನೆಗೆಟಿವ್ ಬರುತ್ತೆ, ಕೆಲವೊಂದ್ಸರಿ ಪಾಸಿಟಿವ್ ಬರುತ್ತೆ, ಕೆಲವೊಂದ್ಸರಿ ಝೀರೋ. ಅದು ಕಾನ್ಸ್ಟೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದ್ರೆ ಇದು ಕೇಳ್ಬೋದು, ವಾಟ್ ಇಸ್ ಅ ಕಾಮನ್ ಡಿಫ್ರೆನ್ಸ್ ಫಾರ್ ದಿ ಕಾನ್ಸ್ಟೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಏನು ಕಾನ್ಸ್ಟೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸೇಮ್ AP 4,4,4. ಇಲ್ಲೇನಾಗಿರುತ್ತೆ ಕಾನ್ಸ್ಟೆಂಟ್ ಏನು ಝೀರೋ ಅಷ್ಟೇ, ಯಾವುದೇ ಥರ ಚೇಂಜಸ್ ಆಗಿರೋದಿಲ್ಲ. ಓಕೆ, ಇದನ್ನು ಕಾನ್ಸ್ಟೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಅಲ್ಲಿ ನಿಮಗೆ ಕಾಮನ್ ಡಿಫ್ರೆನ್ಸ್ ಏನಾಗಿರುತ್ತೆ ಝೀರೋ ಆಗಿರುತ್ತೆ. ಈ ಥರ ಒಂದಷ್ಟು ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನಿಮ್ಗೆ ಈಸಿಯಾಗಿ ನನ್ನ ಪ್ರಕಾರ 3 ಮಾರ್ಕ್ಸ್ ಅಂತೂ ಸ್ಕೋರ್ ಮಾಡ್ಬೋದು. ಇದರಲ್ಲಿ ಯಾವ್ದು ಈಸಿಯಾಗಿ ತೊಗೊಳ್ತೀರಾ, 7 to 8 ಮಾರ್ಕ್ಸ್ ಆ್ಯಕ್ಚುಲಿ ಇದ್ರ ಲೆಸನ್ ವೆಯ್ಟೇಜು, ಬಟ್ 3 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ನೆಕ್ಸ್ಟ್ ಬರೋದಾದರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ನಿಮ್ಮ ಪಾಸಿಂಗ್ಗೆ ಹೆಲ್ಪ್ ಮಾಡೋದೇ ಈ ಲೆಸನ್. ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ಸ್ 8 ಮಾರ್ಕ್ಸೇ ಪಾಸಿಂಗ್ ಅಂತ ನಾನು ಹೇಳ್ತೀನಿ ಇದರಲ್ಲಿ. ಯಾಕಂದರೆ 100% ಕ್ವೆಶನ್. ಒಂದು ರಿಲೇಷನ್ಶಿಪ್ ಬಿಟ್ವೀನ್ ಕೋಎಫಿಷಿಯಂಟ್. ಓಕೆ, ಇದ್ರ ಬಗ್ಗೆ ನಾನು ಸಾಕಷ್ಟು ನಿಮಗೆ 10 days ಪ್ಲ್ಯಾನ್ ಏನು ಮಾಡಿದ್ದೀನಿ ಆ ವೀಡಿಯೋಸ್ನ ನೋಡಿ. ಯಾಕಂದರೆ ಯಾರೆಲ್ಲ ಎಬೋವ್ 70 ತೆಗಿಬೇಕು ಅಂತಿದ್ದೀರಾ, ಖಂಡಿತ 10 days ವೀಡಿಯೋ ಫಾಲೋ ಮಾಡಿದ್ರು ನಿಮಗೆ ಕ್ವೆಶನ್ ಟೈಪ್ ಹೇಗೆ ಬರುತ್ತೆ, ಹೇಗೆ ಮಾಡಬೇಕು ಅನ್ನೊಂದು ಐಡಿಯಾ ಸಿಗುತ್ತೆ. ಅದರಲ್ಲಿ ಡೇ 3 ನಾನೇನೋ ಹೇಳ್ಕೊಟ್ಟಿದ್ದೀನಿ. ಡೇ 3 ನಾನು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಲೆಸನ್ ಡಿಸ್ಕಸ್ ಮಾಡಿದ್ದೀನಿ ನೋಡಿ. ಈ ಲೆಸನ್ಗೆ ವೆಯ್ಟೇಜ್ ಇರೋದೆಷ್ಟು 8. ಆ್ಯಕ್ಚುಲಿ ವೆಯ್ಟೇಜ್ ಇರೋದೇ 8 ಮಾರ್ಕ್ಸು, ಬಟ್ ಪಾಸಿಂಗು 8 ಮಾರ್ಕ್ಸ್ ನೀವು ಈಸಿಯಾಗಿ ತೊಗೊಳ್ಬೋದು. ಒಂದು ರಿಲೇಷನ್ಶಿಪ್ ಬಿಟ್ವೀನ್ A1/A2, B1/B2, C1/C2. ಇದು ರಿಲೇಷನ್ಶಿಪ್ ನೋಡಿಕೊಂಡು ಟೈಪ್ ಆಫ್ ಲೈನ್ ಕೋಇನ್ಸಿಡೆಂಟಾ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ನ ನೋಡಿಕೊಂಡ್ರು ಸಾಕು, ಈಸಿಯಾಗಿ ಇದರಲ್ಲಿ 1 ಅಥವಾ 2 ಮಾರ್ಕ್ಸ್ ತೊಗೊಳ್ತೀರಾ. ಇನ್ನಿದು 2 ಮಾರ್ಕ್ಸ್ ಈಸಿಯಾಗಿ ಸಾಲ್ವ್ ಫಾರ್ x1y ಬೈ ಎಲಿಮಿನೇಷನ್ ಮೆಥಡ್. ಇದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡಬೇಕು, ರೂಲ್ಸ್ ಎಲ್ಲ ಹೇಳಿದ್ದೀನಿ, ಅಲ್ಲಿ ನೋಡ್ಕೊಂಡಿರೋದು. ಇನ್ನು ನೆಕ್ಸ್ಟ್ ಗ್ರಾಫ್ ಕ್ವೆಶನ್, ಇದು ತುಂಬ ಇಂಪಾರ್ಟೆಂಟು. ಯಾರೂ ಗ್ರಾಫ್ ಕ್ವೆಶನ್ನ ಬಿಡಬೇಡಿ, ಯಾರು ಪಾಸಿಂಗ್ ಅವ್ರು ಇದ್ದೀರಾ ಗ್ರಾಫ್ ಕ್ವೆಶನ್. ಆಮೇಲೆ ಯಾವಾಗಲೂ ಎಂಡಲ್ಲಿ ಮಾಡ್ತೀನಿ ಅಂತ ಕೂಡ ಇಟ್ಕೋಬೇಡಿ. ಅದನ್ನು ನಾನೊಂದು ಹಿಂಟ್ ಕೊಡ್ತೀನಿ, ನಿಮ್ಮ ಎಕ್ಸಾಮಲ್ಲಿ ನೀವು ಮಾಡೋವಂಥ ಮಿಸ್ಟೇಕ್ಸ್ ಏನು ಮಾಡ್ತೀರಾ, ಅದಕ್ಕೆ ಹೇಗೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು ಅನ್ನೋದೊಂದು ವಿಡಿಯೋ ಮಾಡ್ತೀನಿ ನಾನು, ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ರಿಲೇಷನ್ ಬಿಟ್ವೀನ್ ಕಲ್ತ್ಕೊಂಡು ಸಾಲ್ವ್ ಫಾರ್ x and y ಮತ್ತು ಗ್ರಾಫ್ ಇಷ್ಟು ಕಲ್ತ್ಕೊಂಡ್ರೆ 8 ಮಾರ್ಕ್ಸ್ ಈಸಿಯಾಗಿ ನೀವು ಈ ಲೆಸನಲ್ಲಿ ಸ್ಕೋರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಬರೋದಾದರೆ ಕ್ವಾಡ್ರಾಟಿಕ್ ಈಕ್ವೇಷನ್. ಈ ಲೆಸನಲ್ಲಿ 3 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಷ್ಟೇ ಇದರಲ್ಲಿ. ಯಾಕಂದರೆ ವರ್ಬಲ್ ಕ್ವೆಶನ್ ಬರೋದ್ರಿಂದ ಜಾಸ್ತಿ ನಿಮ್ಗೆ ಸಿಗಲ್ಲ. ಒಂದು ಸಾಲ್ವ್ ಮಾಡ್ತೀರಾ ಯಾವ ಮೆಥಡಲ್ಲಿ, ಫ್ಯಾಕ್ಟರ್ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸಿಂಗ್. ಇಲ್ಲಿ ನಿಮಗೆ ಕ್ವಾಡ್ರಾಟಿಕ್ ಫಾರ್ಮುಲಾ ಬರಲ್ಲ, ಫ್ಯಾಕ್ಟರ್ ಮೆಥಡ್ ಬರುತ್ತೆ, ಫ್ಯಾಕ್ಟರೈಸೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಬೇಕಿತ್ತು, ಓಕೆ ಫಾರ್ಮುಲಾ ಆಗಿದೆ. ಓಕೆ, ಆ ಫ್ಯಾಕ್ಟರೈಸೇಷನ್ ಮೆಥಡ್ ಏನಿದೆ ನೀವು ಕಲ್ತಿದ್ದೀರಾ, ಫ್ಯಾಕ್ಟರೈಸೇಷನ್ ಮೆಥಡ್, ಆ ಮೆಥಡ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀರಾ ಇದೊಂದು. ಅಥವಾ ಇದನ್ನು ಬಿಟ್ಟು ಇವೆರಡರಲ್ಲಿ ಚಾಯ್ಸ್ ಕೊಡುವಂಥದ್ದು, ಅಥವಾ ಡಿಸ್ಕ್ರಿಮಿನೆಂಟ್ ನೇಚರ್ ಆಫ್ ರೂಟ್ಸ್ನ ಫೈಂಡ್ ಔಟ್ ಮಾಡುವಂಥದ್ದು. ಯಾವುದಾದ್ರು ಒಂದನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡ್ರು ಈಸಿಯಾಗಿ 2 ಮಾರ್ಕ್ಸ್ ಬರುತ್ತೆ. ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಫಾರ್ಮ್ ನಿಮ್ಗೆಲ್ರಿಗೂ ಗೊತ್ತಿರಿ, ax+ax² + bx + c = 0. ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳ್ಬೋದು. ಅಥವಾ ಯಾವುದೋ ಒಂದು ಈ ಥರ ನೋಡಿ, 3x² = 4x + 9. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ. ಅವಾಗ ಏನು ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಟೇಕ್ ದಿಸ್ ಟು ದಿಸ್ ಸೈಡ್, 4x - 9 = 0. ಈ ಥರ ಯಾವುದೋ ಒಂದನ್ನು ಕೊಟ್ಟು ಸ್ಟ್ಯಾಂಡರ್ಡ್ ಫಾರ್ಮಲ್ಲಾದರೂ ಕೇಳ್ಬೋದು, ಅಥವಾ ಜನರಲಾಗಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಇಲ್ಲಿ ಒಂದು ಸಾಲ್ವ್ ಮಾಡೋವಂಥದ್ದು ಎಕ್ಸು ಅಥವಾ ನೇಚರ್ ಆಫ್ ರೂಟ್ಸ್, ಇವೆರಡರಲ್ಲಿ ಒಂದು 2 ಮಾರ್ಕ್ಸಿಗೆ ಬರುತ್ತೆ. ಜೊತೆಗೆ ಸ್ಟ್ಯಾಂಡರ್ಡ್ ಫಾರ್ಮ್ ರಿಲೇಟೆಡ್ ಆಗಿ 1 ಮಾರ್ಕ್ ಬಂದರೆ 3 ಮಾರ್ಕ್ಸ್ ಈಸಿಯಾಗಿ ಇಲ್ಲಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಬರೋದಾದರೆ ಸರ್ಕಲಲ್ಲಿ 3 ಮಾರ್ಕ್ಸ್ ಥಿಯರಮ್ ನೋಡಿ. ಇಲ್ಲಿ ನೋಡಿ, ಟ್ಯಾಂಜೆಂಟ್ ಅಥವಾ ಸೀಕೆಂಟ್ ರಿಲೇಟೆಡ್ ಆಗಿ, ಅಥವಾ ಅದ್ರದ್ದು ಡೆಫಿನೇಷನ್ ಗೊತ್ತಿರಲಿ ನಿಮಗೆ. ಟ್ಯಾಂಜೆಂಟ್ ಅಂದರೆ ನೋಡಿ, ಇಲ್ಲಿ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಹೋಗುತ್ತೆ, ಸ್ಟ್ರೈಟ್ ಲೈನ್ ವಿಚ್ ಇಂಟರ್ಸೆಕ್ಟ್ ಅ ಸರ್ಕಲ್ ಅಟ್ 1 point. ಅದೇ ಸೀಕೆಂಟ್ ಅಂದರೆ ಸ್ಟ್ರೈಟ್ ಲೈನ್ ಇಂಟರ್ಸೆಕ್ಟ್ ಅ ಸರ್ಕಲ್ ಅಟ್ 2 points. ಓಕೆ, ಆ ಡೆಫಿನೇಷನ್ ಈ ಸರಿ ಎಲ್ಲೂ ನಾನು ಪೇಪರಲ್ಲಿ ನೋಡಲಿಲ್ಲ, ಬಟ್ ಅದಕ್ಕೆ ಥಿಯರಮ್ ರಿಲೇಟೆಡ್ ಆಗಿ ಬಂದಿರೋವಂಥದ್ದು. ಅದು ಬಿಟ್ಟರೆ ಥಿಯರಮ್ 1, ಥಿಯರಮ್ 2 ವೆರಿ ಇಂಪಾರ್ಟೆಂಟ್. ನಾನು ಸರ್ಕಲಲ್ಲಿ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ, ಅಲ್ಲಿ ನಿಮ್ಮ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಫಸ್ಟ್ ಥಿಯರಮ್ ಏನು ಹೇಳುತ್ತೆ, ಒಂದು ಟ್ಯಾಂಜೆಂಟ್ ಏನು ಡ್ರಾ ಮಾಡ್ತೀರಾ, ಓಕೆ, ಅದು ಇಂಟರ್ಸೆಕ್ಟ್ ಆಗುತ್ತಲ್ವ ಪಾಯಿಂಟ್ P ಹತ್ರ, ಅದು ಯಾವಾಗಲೂ ರೇಡಿಯಸ್ಗೆ ಏನಾಗಿರುತ್ತೆ, ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಫಸ್ಟ್ ಥಿಯರಮಲ್ಲಿ ಪ್ರೂವ್ ಮಾಡ್ತೀರಾ. ಸೆಕೆಂಡ್ ಥಿಯರಮಲ್ಲಿ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಅಂತಿದ್ರೆ 2 ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ತೀವಿ, ಆ ಲೆಂತ್ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ನಾವು ಇಲ್ಲಿ ಪ್ರೂವ್ ಮಾಡ್ತೀವಿ, ಹೌದಲ್ವಾ. ಸೊ ದೀಸ್ ಆರ್ ದಿ 2 ಥಿಯರಮ್ಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಜಾಸ್ತಿ ಇದನ್ನೇ ನೋಡ್ಕೊಡಿ, ಸೆಕೆಂಡ್ ಥಿಯರಮೇ ಕೊಟ್ಟಿರೋದ್ರಿಂದ ಇದನ್ನೇ ಪ್ರಾಕ್ಟೀಸ್ ಮಾಡಿರಿ. ಬಟ್ ಹಾಗಂತ ಫಸ್ಟ್ ಥಿಯರಮ್ ಬಿಡಬೇಡಿ, ವಿ ಡೋಂಟ್ ನೋ, ಅಕಸ್ಮಾತ್ ಫಸ್ಟ್ ಕೊಟ್ಟರು ಕೆಲವೊಂದು ಸರಿ ಎಷ್ಟೋ ಮಿಸ್ಟೇಕ್ಸ್ ಆಗುತ್ತೆ. ಸೊ ಎರಡೂ ಈಸಿ ಇದೆ, ನಾನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಕೂಡ, ಅಲ್ಲಿ ರೆಫರ್ ಮಾಡಿ.
ಇದರಲ್ಲಿ 3 ಮಾರ್ಕ್ಸ್ ನೀವು ಥಿಯರಮ್ ಬರೆದ್ರೇ 3 ಮಾರ್ಕ್ಸ್ ತೊಗೊಳ್ಬೋದು. ಇನ್ನು ಈ ಲೆಸನಲ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡಿ, ಒಂದು ಸಿಂಪಲ್ ಕ್ವೆಶನ್ಸ್ ಕೇಳ್ತಾರೆ ನಿಮ್ಮ 9th ಸ್ಟ್ಯಾಂಡರ್ಡ್ ಬೇಸಿಕ್ಸಲ್ಲಿ ಯಾವುದೋ ಒಂದು ಕೊಟ್ಟು, ಈಗ ರಿಲೇಷನ್ಶಿಪ್ ಬಿಟ್ವೀನ್ ಮೀನ್ ಮೀಡಿಯನ್ ಮೋಡ್ ಕೇಳೋ ಅಂತ ಚಾನ್ಸಸ್ ಇದೆ. ಸೊ ಏನು ಬರೀತೀರಾ, 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್ ಅಂತ ರಿಲೇಷನ್ಶಿಪ್. ಓಕೆನಾ, ಇದು ರಿಲೇಷನ್ಶಿಪ್ ನೀವು ಪ್ರಾಕ್ಟೀಸ್ ಇದಕ್ಕೆ ರಿಲೇಟೆಡಾಗಿ ಕೇಳೋ ಅಂಥದ್ದು ಇರುತ್ತೆ. ಅಥವಾ ಯಾವುದೋ ಒಂದು ನೋಡಿ 4, 6, 2, 9, 7 ಇದರಲ್ಲಿ ಯಾವುದು ಮೀನ್ ಅಂತ ಕೇಳಿದೆ. ವಾಟ್ ಇಸ್ ಅ ಮೀನ್ ಅಂತಂದರೆ ಏನು ಮಾಡ್ತೀರಾ, ಎಲ್ಲದನ್ನು ಆ್ಯಡ್ ಮಾಡ್ತೀರಾ. ಮೀನ್ ಇನ್ನೊಂದ್ಸರಿ ನೋಡು, ಮೀನ್ ಅಂದರೆ ಎಲ್ಲದನ್ನು ಆ್ಯಡ್ ಮಾಡ್ತೀರಾ. ಡಿವೈಡೆಡ್ ಬೈ ಎಷ್ಟು ನಂಬರ್ಸ್ ಇದೆ, 5 ನಂಬರ್ಸ್ ಇದೆ. ಇದು ಮೀನ್ ಅಂದರೆ ಜನರಲಾಗಿ 1 ಮಾರ್ಕ್ ಕ್ವೆಶನ್ಗೆ ನಾನು ಹೇಳ್ತಾ ಇರೋವಂಥದ್ದು. ಅಥವಾ ಇದಕ್ಕೇನೆ ಮೋಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ, ಅಥವಾ ಯಾವುದೋ ಒಂದು ಕ್ವೆಶನ್ ನೋಡಿ 2, 5, 2, 7, 2, 9, 7 ವಿಚ್ ಇಸ್ ಅ ಮೋಡ್ ಅಂತಂದರೆ ಮೋಸ್ಟ್ ರಿಪೀಟೆಡ್, ಜಾಸ್ತಿ ರಿಪೀಟೆಡ್ ಆಗಿರೋದು ಯಾವುದು, 2. ಸೊ ಮೋಡ್ ಇಸ್ 2 ಅಂತ ಹೇಳಿ ಬರಿತೀವಿ. ಓಕೆ, ನೆಕ್ಸ್ಟು ಇದೇ ಕ್ವೆಶನನ್ನು ನೋಡಿ, ಇದೇ ಫಸ್ಟ್ ಕ್ವೆಶನಲ್ಲೇ ಮೀಡಿಯನ್ ಏನು ಅಂತಂದರೆ, ಇಲ್ಲ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು. ಫಸ್ಟ್ ನೋಡಿ 2, 4, 6, 7, 9 ವಿಚ್ ಇಸ್ ಅ ಮಿಡಲ್ ನಂಬರ್ 6. ಸೊ ಮೀಡಿಯನ್ ಏನಾಯಿತು 6. ಇದು ಜನರಲಾಗಿ 1 ಮಾರ್ಕ್ಗೆ ಕೇಳುವಂಥ ಕ್ವೆಶನ್ಸ್ ಇವೆಲ್ಲ. ಇನ್ನು ಬಿಟ್ಟರೆ ನಿಮಗೆ 3 ಮಾರ್ಕ್ಸ್ಗೆ ಮೀನ್, ಮೀಡಿಯನ್ ಮತ್ತು ಮೋಡ್. ನನ್ನ ಪ್ರಕಾರ ಮೀಡಿಯನ್ ಬಿಟ್ಟುಬಿಡಿ, ಕೆಲವರು 3 ಕಲಿಯೋದು ಕಷ್ಟ. ಬಟ್ ಫಾರ್ ಯುವರ್ ಸೇಫರ್ ಸೈಡ್ ಈ 2 ಆದರೂ ಕಲೀರಿ, ಈಸಿ ಇದೆ. ಇದನ್ನು ನಾನು ಹೇಳ್ಕೊಟ್ಟಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ. ಮೀನಾದರೂ ಕಲೀರಿ ಅಥವಾ ಮೋಡಾದರೂ ಕಲೀರಿ, ಸಿಂಪಲ್ಲಾಗಿ ನಿಮಗೆ ಈ 2 ಈಸಿ ಇದೆ. ಮ್ಯಾಮ್ ಒಂದೇ ಒಂದು ಕಲ್ತು ಬಿಟ್ರೆ ನೋಡಿ ಎಷ್ಟೋ ಸರಿ ಏನಾಗ್ಬಿಡುತ್ತೆ, ನಿಮಗೆ ಮೀನ್ ಮಾತ್ರ ಕೆಲವ್ರು ಕಲ್ತಿರ್ತಾರೆ. ಓಕೆನಾ, ಅವಾಗ ಏನಾಗುತ್ತೆ, ಮೋಡ್ಗೂ ಮತ್ತು ಮೀಡಿಯನ್ಗೂ ಚಾಯ್ಸ್ ಕೊಟ್ಬಿಟ್ಟಾಗ ನಿಮ್ಗೆ ಕಷ್ಟ ಆಗುತ್ತೆ. ಅಥವಾ ಕೆಲವ್ರು ಮೋಡ್ ಮಾತ್ರ ಕೇಳಿರ್ತಾರೆ, ಮೋಡ್ ಮಾತ್ರ ಕಲ್ತಿರ್ತಾರೆ, ಅದನ್ನಷ್ಟೇ ಪ್ರಾಕ್ಟೀಸ್ ಮಾಡಿರ್ತಾರೆ. ಮೀನು ಮೀಡಿಯನ್ ಕೊಟ್ಟಾಗ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಮೀನ್ ಮತ್ತು ಮೋಡ್ 2 ಈಸಿ ಇದೆ, 2 ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ 3 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಸೊ ಟೋಟಲ್ ಈ 4 ಮಾರ್ಕ್ಸ್ನ ಈಸಿಯಾಗಿ ಇಲ್ಲಿ ತೊಗೊಳ್ಬಹುದು ನನ್ನ ಪ್ರಕಾರ. ಇನ್ನು ನೆಕ್ಸ್ಟ್ ಬರೋದಾದರೆ ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಈಸಿಯಾಗಿ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ 1-2 ಮಾರ್ಕ್ಸ್ ಇದ್ರಲ್ಲಿ ತೊಗೊಳ್ಬೋದು ಡಿಸ್ಟೆನ್ಸ್. ಯಾಕಂದರೆ ಈ ಸರಿ ಸ್ವಲ್ಪ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಇದೆಲ್ಲ ಕೆಲವೆಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲ ತೆಗೆದಿರೋದ್ರಿಂದ ಈ ಸರಿ. ಸೊ ಹಾಗಾಗಿ ನನ್ನ ಪ್ರಕಾರ ಈಸಿ ಕೊಡ್ತಾರೆ. ಒಂದು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು ಒಂದು ಕ್ವೆಶನ್ ಇರುತ್ತೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. 1 ಮಾರ್ಕಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ಕೇಳ್ತಾರೆ. ಇಲ್ಲಿ ಮಾತ್ರ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಅಷ್ಟೇ, ಸೆಕ್ಷನ್ ಫಾರ್ಮುಲಾದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಬಟ್ ಇಲ್ಲಿ ಕೂಡ 3 ಅಥವಾ 4 ಮಾರ್ಕ್ಸ್. ಆಮೇಲೆ 1 ಮಾರ್ಕಲ್ಲಿ ಆರಿಜಿನ್, ಈಗ ದ ಪಾಯಿಂಟ್, ಈಗ ಫಾರ್ ಎಕ್ಸಾಂಪಲ್ ಇದೇ ಕ್ವೆಶನ್ಗೆ ದ ಪಾಯಿಂಟ್ ಬಿಟ್ವೀನ್ ಎ ಕಮ ಬಿ ಆ್ಯಂಡ್ ಆರಿಜಿನ್ ಅಂತ ಒಂದು ಕ್ವೆಶನ್ ಕೇಳಿದಾಗ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಥವಾ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಈ ಥರ ಆರಿಜಿನ್ ರಿಲೇಟೆಡ್ ಆಗಿ, ಅಥವಾ ಫ್ರಮ್ ಎಕ್ಸ್ ಆಕ್ಸಿಸ್, ಈಗ ಇದೇ ಕ್ವೆಶನ್ ನೋಡಿ ಹಿಂಗೆ ಕೇಳ್ಬೋದು, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 3,4 ಫ್ರಮ್ ಎಕ್ಸ್ ಆಕ್ಸಿಸ್ ಅಂತ ಕೇಳ್ತಾರೆ. ಆವಾಗ ಏನು ಬರೀತೀರಾ, ವೈ ಕೋಆರ್ಡಿನೇಟ್ ಬರೀತೀರಾ, 4 ಯೂನಿಟ್ಸ್ ಅಂತ. ಇದನ್ನು ನಾನು ಹೇಳಿದ್ದೀನಿ ರೀ, ಎಷ್ಟೋ ವೀಡಿಯೋಸಲ್ಲಿ ಹೇಳಿದ್ದೀನಿ ನಾನು. ಎಕ್ಸ್ ಆಕ್ಸಿಸ್, ಫ್ರಮ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರೆ ವೈ ಕೋಆರ್ಡಿನೇಟ್ ಬರೀರಿ, ಫ್ರಮ್ ವೈ ಆಕ್ಸಿಸ್ ಅಂತ ಕೇಳಿದ್ರೆ ಎಕ್ಸ್ ಕೋಆರ್ಡಿನೇಟ್ ಬರೀರಿ. ಈ ಲೆಸನ್ನಲ್ಲಿ ಕೂಡ ನೀವು ಈಸಿಯಾಗಿ 4 ಮಾರ್ಕ್ಸ್ನ ತೊಗೊಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಟ್ರಯಾಂಗಲ್ಸ್ ನೋಡಿ, ಈ ಲೆಸನ್ನಲ್ಲಿ ಒಂದು ಥಿಯರಮ್ಮು 4 ಮಾರ್ಕ್ಸ್ಗೆ ಕೇಳ್ತಾರೆ. ಈ 3 ಥಿಯರಮ್ ನೀವು ನೋಡ್ಕೊಳ್ಬೇಕಾಗಿರೋದು. ಆ್ಯಕ್ಚುಲಿ ಲಾಸ್ಟ್ ಇಯರೆಲ್ಲ 5 ಥಿಯರಮ್ಸ್ ಇತ್ತು. ಅವರು ಪೈಥಾಗರಸ್ ನೋಡ್ಕೊಳ್ಬೇಕಿತ್ತು, ಏರಿಯಾ ನೋಡ್ಕೊಳ್ಬೇಕಿತ್ತು, ಬಟ್ ನಿಮಗಿರುವಂಥದ್ದು ನನ್ನ ಪ್ರಕಾರ 2 BPT AA ಸಿಮಿಲಾರಿಟಿ. ಬಟ್ ಒಂದು ಮಾಡೆಲ್ ಪೇಪರಲ್ಲಿ SAS ಕೇಳಿರೋದ್ರಿಂದ ಕೇಳೋ ಅಂಥ ಚಾನ್ಸಸ್ ಇದೆ ನೋಡಿ. ಇವೆರಡೂ ಮತ್ತೆ ರಿಪೀಟ್ ಮಾಡ್ತೀನಿ ನಾನು, ಇನ್ನೊಂದು ವೀಡಿಯೋದಲ್ಲಿ ರಿಪೀಟ್ ಮಾಡ್ತೀನಿ. ಕೆಲವ್ರಿಗೆ BPT ಕಲ್ತಿದ್ದೀರಾ ನನಗೆ ಗೊತ್ತು, ಇವೆರಡರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದರಲ್ಲಿ ಸ್ಪೆಸಿಫೈಯಾಗಿ ನಾನು SAS ಎಲ್ಲೂ ಹೇಳ್ಕೊಟ್ಟಿಲ್ಲ. ಖಂಡಿತ ನಾನು ಬಿಫೋರ್ ಟುಮಾರೋ ಆಫ್ಟರ್ನೂನ್ ನಾನು ಇದನ್ನು ಡಿಸ್ಕಸ್ ಮಾಡ್ತೀನಿ, SAS ಸಿಮಿಲಾರಿಟಿ ಹೇಗೆ ನೀವು ಬರಿಬೇಕು ಅಂತ ಹೇಳಿ. ಅಥವಾ ನಾನು ಎರಡಕ್ಕೂ ಒಂದಷ್ಟು ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಇವೆರಡು ಒಂದೇ ಥರ ಇದೆ, ಸಿಮಿಲರ್ ಆಗಿದೆ, ಫಿಗರ್ ಕೂಡ ನಾವು ಒಂದೇ ಥರ ಬರಿತೀವಿ. ಬಟ್ ಎಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು ಅನ್ನೋದನ್ನು ಎರಡನ್ನೂ ಕಂಪೇರ್ ಮಾಡಿ ಕೂಡ ನಾನು ಹೇಳ್ಕೊಡ್ತೀನಿ. ಖಂಡಿತ ಥಿಯರಮಲ್ಲಿ ಕೂಡ 4 ಮಾರ್ಕ್ಸ್. ಆಮೇಲೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ಲೀಸ್ ಚೇಂಜ್ ದಿ ಆಲ್ಫಾಬೆಟ್ಸ್ ಅಷ್ಟೇ. ನೀವು ಮಗಪ್ ಮಾಡಿದ್ರೆ ಥಿಯರಮ್ ನೆನಪಲ್ಲಿರಲ್ಲ. ಪದೇ ಹೇಳ್ತಾ ಇದ್ದೀನಿ, ಮಗಪ್ ಮಾಡಿ ಡೇಟಾ ಈ ಥರ ಬರಿಬೇಕು, ಟು ಪ್ರೂವ್ ಈ ಥರ ಬರಿಬೇಕು ಮಾಡಬೇಡಿ. ಆಲ್ಫಾಬೆಟ್ಸ್ನ ಚೇಂಜ್ ಮಾಡಿ, ಅದೇ ಫಿಗರ್ ಬರ್ಕೊಳ್ಳಿ. ಎಲ್ಲಿ ABC ಇದೆ XYZ ತೊಗೊಳ್ಳಿ, ಎಲ್ಲಿ PQR ಇದೆ ಬೇರೆ LMN ಅಂತ ತೊಗೊಳ್ಳಿ. ತೊಗೊಂಡು ಪ್ರಾಕ್ಟೀಸ್ ಮಾಡಿದಾಗ ನೆನಪಿರುತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಪಾಲಿನಾಮಿಯಲ್ಸ್. ಖಂಡಿತ ಈ ಲೆಸನ್ಗೆ ಇರೋದೇ 5 ಮಾರ್ಕ್ಸ್ ವೇಟೇಜ್, 5 ಔಟ್ ಆಫ್ 5 ತೊಗೊಳ್ಬೋದು. ಒಂದು ಡಿಗ್ರಿ ಆಫ್ ಪಾಲಿನಾಮಿಯಲ್ ಹೇಗಪ್ಪ ಅಂತಂದರೆ,
ಲೈಕ್ ಯಾವುದೀಗ ನೋಡಿ ಎಕ್ಸ್ ಕ್ಯೂಬ್ ಮೈನಸ್ 4x⁴ ಪ್ಲಸ್ 2x² ಪ್ಲಸ್ 1 ಅಂತಿದೆ. ಇದರಲ್ಲಿ ವಾಟ್ ಇಸ್ ದ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಕೇಳಿದ್ರೆ ನೀವೇನಂತ ಬರೀಬೋದು, ದ ಹೈಯೆಸ್ಟ್ ಪವರ್ ಇಸ್ 4, ಸೊ ಡಿಗ್ರಿ ಇಸ್ 4. ಅಥವಾ ವಾಟ್ ಇಸ್ ದ ಡಿಗ್ರಿ ಆಫ್ ಲೀನಿಯರ್ ಪಾಲಿನಾಮಿಯಲ್, ಹೆಸರು ಕೊಟ್ಬಿಡ್ತಾರೆ, ಲೀನಿಯರ್, ಕ್ವಾಡ್ರಾಟಿಕ್ ಅಥವಾ ಕ್ಯೂಬಿಕ್ ಈ ಥರ ಕೇಳಿದಾಗ ಲೀನಿಯರ್ಗೆ ಡಿಗ್ರಿ 1, ಕ್ವಾಡ್ರಾಟಿಕ್ಗೆ ಡಿಗ್ರಿ 2, ಕ್ಯೂಬಿಕ್ಗೆ 3. ಅಥವಾ ನಂಬರ್ ಆಫ್ ಝೀರೋಸ್ ಕೂಡ ಕೇಳೋವಂಥ ಚಾನ್ಸಸ್ ಇರುತ್ತೆ ಇವಕ್ಕೆ. ಲೀನಿಯರ್ಗೆ ನಂಬರ್ ಆಫ್ ಝೀರೋಸ್ 1, ಕ್ವಾಡ್ರಾಟಿಕ್ಗೆ 2, ಕ್ಯೂಬಿಕ್ಗೆ 3. ನೆಕ್ಸ್ಟ್ ನೋಡಿ, ಇನ್ನು ನಂಬರ್ ಆಫ್ ಝೀರೋಸು ಗ್ರಾಫ್ನ ನೋಡಿ ಕೇಳೋ ಅಂಥದ್ದು. ಈ ಥರ ಯಾವುದೋ ಒಂದು ಗ್ರಾಫ್ ನಿಂಗೆ ಕೊಟ್ಟು ಇದಕ್ಕೆ ನಂಬರ್ ಆಫ್ ಝೀರೋಸ್ ಎಷ್ಟು ಅಂದಾಗ ಎಷ್ಟು ಪಾಯಿಂಟ್ಗೆ ಎಕ್ಸ್ ಆಕ್ಸಿಸ್ ಇಂಟರ್ಸೆಕ್ಟ್ ಆಗಿದೆ ಅಂತ ನೋಡಿಕೊಂಡು ಬರೀತೀರ. ಅರ್ಥ ಆಗ್ತಿದೆಯಾ? ಕೆಲವ್ರು ಯಾರು ನನಗೊಬ್ರು ಕಮೆಂಟ್ ಮಾಡಿದರು, ಮ್ಯಾಮ್ ವೈ ಆಕ್ಸಿಸ್ಗೆ ಇಂಟರ್ಸೆಕ್ಟ್ ಆಗಿದ್ರೆ ಯಾಕೆ ತೊಗೊಳ್ಬಾರ್ದು ಅಂತ ಹೇಳಿ. ನೋಡಿ, ಇಲ್ಲಿ ಎಕ್ಸು ವೈಯು ಡಿಪೆಂಡ್ ಅಲ್ಲ ನಮಗೆ ಇಲ್ಲಿ ನಂಬರ್ ಆಫ್ ಝೀರೋಸ್, ಇಲ್ಲಿ ನಾವು ಪಾಲಿನಾಮಿಯಲ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ತೊಗೊಂಡ್ರೆ ಎಕ್ಸು ಅಂದರೆ ಎಷ್ಟು ಪಾಯಿಂಟ್ಸ್ಗೆ ಇಂಟರ್ಸೆಕ್ಟ್ ಆಗಿದೆ ಅಂತ ನೋಡ್ತೀವಿ. ಗ್ರಾಫು ವೈ ಅಂದರೆ ಏನಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ವೇರಿಯಬಲ್ ಅಷ್ಟೇ, ಅದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲ್ಲ, ನೆನಪಲ್ಲಿರಲಿ. ಈಗ ಯಾವುದೋ ಒಂದು ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಿ, ಪಿ ಆಫ್ ವೈ ಫೈಂಡ್, ಅದು ವೇರಿಯಬಲ್, ಜಸ್ಟ್ ಅ ವೇರಿಯಬಲ್, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಅಲ್ಲ. ಯಾವಾಗಲೂ ವೈ ಆದರೂ ಇರಲಿ, ಎಕ್ಸ್ ಆದರೂ ಇರಲಿ, ಕೆಲವೊಂದು ಸರಿ ಝೆಡ್ ಯಾವುದೋ ಒಂದು ಇನ್ನೊಂದು ಯಾವುದೋ ಇದರಲ್ಲಿರುತ್ತೆ, ಯಾವುದಾದ್ರೂ ಇರಲಿ ನೀವು ಎಕ್ಸ್ ಆಕ್ಸಿಸೇ ನೋಡಿ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಇದು ಸ್ವಲ್ಪ ಮಕ್ಕಳು ಕನ್ಫ್ಯೂಸ್ ಆಗಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಿಯರ್ ಎಕ್ಸ್ ಆ್ಯಂಡ್ ವೈ ಆರ್ ಜಸ್ಟ್ ವೇರಿಯಬಲ್ಸ್, ವಿ ಆರ್ ನಾಟ್ ಕನ್ಸಿಡರಿಂಗ್ ದಮ್ ಅನ್ ಆಕ್ಸಿಸ್ ಅಲ್ಲ. ಬಟ್ ನಂಬರ್ ಆಫ್ ಝೀರೋಸ್ ಎಕ್ಸ್ ಆಕ್ಸಿಸ್ ನೋಡೇ ಬರೀರಿ ಅಷ್ಟೇ, ಏನು ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಬರೋದು ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಜನರಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಇದು. ಅಥವಾ ಸಮ್ ಆಫ್ ಝೀರೋಸ್ ಗೊತ್ತಿದೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ b/a, ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು c/a. ಇದನ್ನು ಕೂಡ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಇಲ್ಲಿ ಕೂಡ ತೊಗೊಳ್ಬೋದು. ನನ್ನ ಪ್ರಕಾರ ಪ್ರಾಕ್ಟೀಸ್ ಮಾಡಿದವರು 5 ಔಟ್ ಆಫ್ 5 ಈ ಲೆಸನಲ್ಲಿ ತೊಗೊಳ್ಬೋದು, ಯಾರು ಪಾಸಿಂಗ್ ಅಂದ್ಕೊಂಡಿದ್ದೀರೋ ಅವರು. ನೆಕ್ಸ್ಟ್ ಬರೋದಾದರೆ ಲಾಸ್ಟು ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ನೋಡಿ, ರಿಯಲ್ ನಂಬರ್ಸಲ್ಲಿ ನೀವು ಜಸ್ಟ್ 4 ಮಾರ್ಕ್ಸ್, ಯಾವುದೋ ಒಂದು ಪ್ರೂವಿಂಗ್ ಇರ್ರಾಷನಲ್ ನೋಡಿ, √3, √2, √5 ಈ ಥರ ಇಂಡಿವಿಜುವಲ್ ಕೇಳ್ಬೋದು, ಅಥವಾ ಕಾಂಬಿನೇಷನ್ ಆದರೂ ಕೇಳ್ಬೋದು, 3 + √2 ಅಥವಾ √5 + 9 ಆರ್ 10 ಅಂತ ಹಿಂಗೆ ಯಾವುದೋ ಒಂದು ನಂಬರ್. ಇದು ಕಾಂಬಿನೇಷನಲ್ಲಾದರೂ ಕೇಳ್ಬೋದು, ಸಿಂಗಲ್ ಆದರೂ ಕೇಳ್ಬೋದು. ಸೊ ಇದೆರಡು ರಿಲೇಟೆಡ್ ಆಗಿ ಒಂದು ಕ್ವೆಶನ್ 100%. ಅದ್ರ ಜೊತೆಗೆ ದ ರಿಲೇಷನ್ಶಿಪ್ ಬಿಟ್ವೀನ್ LCM ಆ್ಯಂಡ್ HCF. ಸೊ LCM ಆ್ಯಂಡ್ HCF ನೋಡಿ, LCM ಇಂಟು HCF is equal to LCM of A, B. So A, B, HCF of A, B is equal to A into B. ಪ್ರಾಡಕ್ಟ್ ಆಫ್ ನಂಬರ್ಸ್ ಆಗಿರುತ್ತೆ. ಇದೊಂದು ರಿಲೇಷನ್ಶಿಪ್ ಇದೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ಯಾವುದೋ ಒಂದು ನಂಬರ್, ಫಾರ್ ಎಕ್ಸಾಂಪಲ್ ಎಕ್ಸ್ಪ್ರೆಸ್ 72 ಇನ್ ದ ಫಾರ್ಮ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕೊಡ್ತಾರೆ. ಜಸ್ಟ್ ಯು ಆರ್ ಗೋಯಿಂಗ್ ಟು ಡಿವೈಡ್ ಇಟ್. 2 ಅಂತ ಬಂದರೆ 36, 2 18, 2 9, 3 3, ಈ ಥರ 3 3 9 ನೋಡಿ, ಇಲ್ಲಿ ಉಲ್ಟಾ ಹೋದರೂ ಅಷ್ಟೇ ನೋಡಿ, 3 3 9, 9 2 18, 18 2 36, 36 2 72 ಈ ಥರ. ಹಾಗಾದರೆ ಇದನ್ನು ಹೆಂಗೆ ಬರಿತೀವಿ, 2⁻3, 3⁻2 ಈ ಥರ ಪ್ರೈಮ್ ಫ್ಯಾಕ್ಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳೋವಂಥ ಚಾನ್ಸಸ್ ಇದೆ. ಓಕೆ, ಇಷ್ಟನ್ನು ನೋಡಿಕೊಂಡ್ರೆ ಆಯ್ತು ಅಂದ್ಕೊಳ್ತೀನಿ ಈ ಲೆಸನಲ್ಲಿ. ಸೊ ಇಲ್ಲೇ ಕೌಂಟ್ ಮಾಡ್ತಾ ಬನ್ನಿ ನೋಡಿ, ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ. 4 ಮಾರ್ಕ್ಸು, ಇಲ್ಲಿ 4 + 5 9, 9 + 4 13, 13 + 4 you are going to get it as 17, 17 + 4 21, 21 + 3 24, 24 + 3 29, 29 + 18 ಎಷ್ಟು ಬರುತ್ತೆ, 37, 37 + 3 40 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ತೀರಿ. ಹೋಪ್ ಎಲ್ಲರೂ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಪಾಸಿಂಗ್ ಪ್ಯಾಕೇಜ್ ಇದಿಷ್ಟು SSLC 2025 ಮ್ಯಾಥಮ್ಯಾಟಿಕ್ಸಲ್ಲಿ ನೀವು ಈ ವರ್ಷ ಎಕ್ಸ್ಪೆಕ್ಟ್ ಮಾಡಿರೋವಂಥ ಕ್ವೆಶನ್ಸ್. ಓಕೆ, ಇಷ್ಟು ನೋಡಿಕೊಂಡು 40 ಮಾರ್ಕ್ಸ್. ಇನ್ನೂ ಟೈಮ್ ಇದೆ, ಇನ್ನೂ ನಾನು ಓದಿಲ್ಲ ಅಂದ್ಕೊಂಡವರು ಈಗ ನಾನು ಶುರು ಮಾಡ್ತೀನಿ ಅಂತಂದರು ಖಂಡಿತ ಈ ಕ್ವೆಶನ್ಸ್ನ ನಾನು ವೀಡಿಯೋಸ್ ನೋಡ್ಕೊಂಡು ಕಲ್ತ್ಕೊಳ್ಳಿ. ನಾಳೆನೂ ಟೈಮ್ ಇದೆ, ಇನ್ನು ಮಾರ್ನಿಂಗ್ ಎಕ್ಸಾಮ್ಗೆ ಹೋಗೋರ್ಗೂ ಟೈಮ್ ಇದೆ. ಯಾರು ತುಂಬ ಮ್ಯಾಥ್ಸ್ ಕಷ್ಟಪಡ್ತಿದ್ದೀರಾ ಪಾಸ್ ಆಗೋಕ್ಕೂ ಅಂಥವ್ರಿಗೆ ನಾನು ಹೇಳ್ತಾ ಇರೋದು. ಓಕೆ, ಸೊ ಖಂಡಿತ ಆಗುತ್ತೆ, ಬಿ ಪಾಸಿಟಿವ್ ಅಷ್ಟೇ. ಇಷ್ಟು ದಿನ ಓಕೆ ಹೆಂಗೋ ಆಯಿತು, ಬಟ್ ಈಗಾದರೂ ಸೀರಿಯಸ್ಸಾಗಿ ತೊಗೊಂಡು ಓದಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ 40 ಮಾರ್ಕ್ಸ್ ಅಂತೂ ಸ್ಕೋರ್ ಮಾಡ್ಬೋದು. ಓಕೆ, ಇದಿಷ್ಟು ಈ ಲೆಸ್ ಅಂದರೆ SSLC ಪಾಸಿಂಗ್ ಪ್ಯಾಕೇಜ್ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಇವತ್ತೇ ನಾನು ಗೋಲ್ಡನ್ ಕ್ವೆಶನ್ ಪೋಸ್ಟ್ ಮಾಡ್ತೀನಿ. ವಿಡಿಯೋ 1, ವಿಡಿಯೋ 2 2 ವೀಡಿಯೋಸ್ ನೀವು ನೋಡಿಕೊಂಡ್ರೆ ಅಲ್ಲಿ 100% ನಿಮ್ಮ ಪೇಪರಲ್ಲಿರುವಂಥ ಕ್ವೆಶನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ.
ಓಕೆ, ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬಿಕಾಸ್ ಇರೋದೇ ಒನ್ ಡೇ, ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂಥವ್ರಿಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಮ್ಯಾಥ್ಸ್ ಎಕ್ಸಾಮ್ ಈಸಿ ಅಂತಿರಲಿ, ಬಟ್ ಬಿ ಕೇರ್ಫುಲ್. ಓಕೆ, ತುಂಬ ಎಕ್ಸಾಮ್ನ ಅಲ್ಲಿನೇನೋ ನಾನು ಕಲ್ತ್ಕೋತೀನಿ, ಅಲ್ಲೇ ಎಕ್ಸಾಮಲ್ಲೇ ನಾನು ಹೆಂಗೋ ಯಾರೋ ಹೆಲ್ಪ್ ಮಾಡ್ತಾರೆ, ಬರೀತಾರೆ. ಡೋಂಟ್ ಎಕ್ಸ್ಪೆಕ್ಟ್ ದಟ್. ಈ ಸರಿ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಸೊ ಹಾಗಾಗಿ ನೀವೇನಿದ್ದೀರಾ ನಿಮ್ಮ ಪ್ರಿಪ್ರೇಷನ್ಸಲ್ಲಿ ನೀವು ಮಾಡ್ಕೊಂಡು ಹೋಗಿ ಎಕ್ಸಾಮ್ನ ಅಟೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.